ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಬನ್ನಿ, ಇವತ್ತು ಬಂಡೀಪುರ ಫಾರೆಸ್ಟಲ್ಲಿ ಅಂದರೆ ಬಂಡೀಪುರ ಫಾರೆಸ್ಟ್ ನಿಯರ್ ಹೋಗ್ಬೇಕಾದ್ರೆ ಆನ್ ದಿ ವೇ ಸಿಗೋ ಅಂಥ ಜಿಂಕೆಗಳು ಮತ್ತು ಪ್ರಕೃತಿಯ ಸೊಬಗನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಈ ವಿಡಿಯೋ ಬಗ್ಗೆ ನಮ್ಮ ಮನೆಯವರು ಮಾತಾಡ್ತಾರೆ. ನಾವೊಂದು ಮದುವೆಗೆ ಹೋಗಿದ್ವಿ. ಹಾಗಾಗಿ ಮದುವೆಗೆ ಹೋಗ್ಬೇಕಾದ್ರೆ ಈ ಸೈಡಲ್ಲಿ ಕಾಣಿಸೋ ಅಂಥ ಜಿಂಕೆಗಳದ್ದು ಮತ್ತು ಪ್ರಕೃತಿ ಇದು ಒಂದು ವಿಡಿಯೋ ತೊಗೊಂಡಿದ್ದೀನಿ ನಿಮ್ಮೆಲ್ಲರಿಗೋಸ್ಕರ. ವಿಡಿಯೋ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಮತ್ತು ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ, ನಮ್ಮ ಮನೆಯವ್ರು ಮಾತಾಡ್ತಾರೆ ಈಗ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಒಂದು ಮದುವೆ ಇತ್ತು ನಮ್ಮ ಸ್ನೇಹಿತರದು. ಮದುವೆಗೆ ಹೋಗೋಣ ಅಂಥೇಳಿ ಬೆಳಗ್ಗೆನೇ ಪ್ರಿಪ್ರೇಷನ್ ಆಗಿ 4 ಗಂಟೆ ಬೆಳಗ್ಗೆ ಜಾವ 4 ಗಂಟೆಗೆ ಹೊರಟ್ವಿ. 4 ಗಂಟೆಗೆ ಇಲ್ಲಿ ಮನೆ ಬಿಟ್ಟಿದ್ದಕ್ಕೆ ಸುಮಾರು ಮ್ಯಾಕ್ಸಿಮಮ್ ಒಂದು 8-8:30ಗೆಲ್ಲ ಬಂಡೀಪುರ ಫಾರೆಸ್ಟ್ ರೀಚ್ ಆದ್ವಿ. 8:30ಗೆ ರೀಚ್ ಆದ್ವಿ. ರೀಚ್ ಆದ ತಕ್ಷಣ ಏನು ಅನ್ನಿಸ್ತು ಅಂದರೆ ಸ್ವರ್ಗಕ್ಕೆ ಬಂದಿದ್ದೀವೇನಪ್ಪ ಅಂತ ಅನ್ನಿಸ್ತು. ವಾತಾವರಣ ಅಷ್ಟು ಚೆನ್ನಾಗಿತ್ತು ಸ್ನೇಹಿತರೆ. ಅಷ್ಟು ಅಂದರೆ ಹೇಳೋಕ್ಕಾಗ್ದಲೇ ಇರೋಷ್ಟು. ಸುಮಾರು ಸಲ ಬಂಡೀಪುರ ಫಾರೆಸ್ಟ್ ಹೋಗಿದ್ದೀವಿ, ಬಟ್ ಇಷ್ಟು ಮಾರ್ನಿಂಗ್ ಯಾವತ್ತೂ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಈ ಟೈಮಿಗೆ ಹೋಗಿದ್ದು. ಅಲ್ಲಿ ಹೋದಾಗ ಆ ಲೊಕೇಶನ್ನು, ಆ ವಾತಾವರಣ, ಆ ಫಾರೆಸ್ಟ್ ಇದು, ಆ ಜಿಂಕೆಗಳು ಮೇಯ್ತಿದ್ದು, ಆನೆಗಳು ಸಿಕ್ಕಿದ್ದು, ಕೆಲವು ಎಷ್ಟೋ ಪ್ರಾಣಿ, ಆಮೇಲೆ ಕಾಡಂದಿ, ನವಿಲುಗಳು, ಆಮೇಲೆ ಮತ್ತು ಇನ್ನೊಂದು ಪ್ರಾಣಿ ಸಿಕ್ಕಿತ್ತು ಸ್ನೇಹಿತರೆ. ಅದು ವಿಡಿಯೋ ಕವರಿಂಗ್ ಮಾಡೋಕ್ಕಾಗಲಿಲ್ಲ. ಕಾಡೆಮ್ಮೆ ಅಂತಾರಲ್ಲ, ಅದು ವೀಡಿಯೋ ಕವರಿಂಗ್ ತಗೊಳಕ್ಕಾಗಲಿಲ್ಲ. ಅದು ತುಂಬ ಅಂದರೆ ಬಾಹುಬಲಿ ಇತ್ತಲ್ಲ, ಅದೇ ಥರನೇ ಇತ್ತು. ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಸ್ನೇಹಿತರೆ, ಹೇಳೋಕ್ಕೆ ಅಸಾಧ್ಯ, ಅಷ್ಟು ಖುಷಿ ಆಯಿತು. ಬಟ್ ಒಂದು ಸಲ ಏನನ್ಸುತ್ತೆ ಅಂದರೆ, ನನಗೊಂದು ಎಕ್ಸಾಂಪಲ್ ಯಾರೋ ಒಬ್ಬರು ತಿಳಿದಿರೋರು ಹೇಳಿದರು ಸ್ನೇಹಿತರೆ. ಈ ಜಿಂಕೆಗಳು ವರ್ಷಕ್ಕೊಂದೇ ಮರಿ ಹಾಕೋದು. ಈ ಹುಲಿ ಸಿಂಹಗಳೆಲ್ಲನ ವರ್ಷಕ್ಕೆ 5-6 ಮರಿ ಹಾಕ್ತವೆ, ಆದ್ರೂ ಜಾಸ್ತಿ ಜಿಂಕೆಗಳು ಇರ್ತವೆ ಅಂತ ಹೇಳಿದ್ದು ತುಂಬ ಜ್ಞಾಪಕಕ್ಕೆ ಬಂತು. ತುಂಬ ಅಂದರೆ ತುಂಬ. ಏನಕ್ಕೆ ಹಂಗೆ ಅನ್ನಿಸ್ತು ಅಂದರೆ, ಸಫಾರಿ ಹೋಗಿದ್ದೀವಿ ನಾವು. ಸಫಾರಿ ಫಾರೆಸ್ಟ್ ಒಳಗೆ ಹೋದ್ರೂ ಒಂದು ಸಲನೂ ಹುಲಿ ಸಿಂಹ ಕಣ್ಣಿಗೆ ಬಿದ್ದಿಲ್ಲ. ಕೆಲವು ಸಲ ಆನೆ ಸಿಕ್ಕಿದ್ದಾವೆ, ಕೆಲವು ಸಲ ಮಾಮೂಲಿ ಜಿಂಕೆ ಅದು ಇದು ಎಲ್ಲ ಸಿಕ್ಕಿದ್ದಾವೆ. ಬಟ್ಟು ಹುಲಿ, ಚಿರತೆಗಳು ಅಂಥವು ತುಂಬ ರೇರು ಸಿಕ್ಕಿದ್ದು. ಬಟ್ ಅವನ್ನೇ ಇವೆಲ್ಲ ನೋಡಿದಾಗೆಲ್ಲ ಏನನ್ಸುತ್ತೆ ಅಂದರೆ, ಅದಕ್ಕೆ ಪ್ರತಿಯೊಂದಕ್ಕೂ ಭಗವಂತನ ಕ್ರಿಯೆ ಇರಬೇಕು, ಕೃಪೆ ಇರಬೇಕು ಅನ್ನೋದು ಬೆಸ್ಟು ಎಕ್ಸಾಂಪಲ್ಲು. ಏನಕ್ಕೆ ಅಂತಂದರೆ, ಸಾವಿರಾರು ಜಿಂಕೆಗಳು ರೋಡ್ ಸೈಡೇ ಮೇಯ್ತಿದ್ದವು ಸ್ನೇಹಿತರೆ. ಈ ಹೆಂಗೆ ಅಂದರೆ, ಈ ಊರಲ್ಲೆಲ್ಲ ಕುರಿ ಮೇಕೆಗಳೆಲ್ಲ ಮೇಯ್ತಾವಲ್ಲ, ಆ ಥರ ಮೇಯ್ತಿದ್ದು. ಸಾವಿರಾರು ಜಿಂಕೆಗಳು ಲೆಕ್ಕ ಹಾಕೋಕ್ಕಾಗ್ದಲೇ ಇರೋವಷ್ಟು ಅಷ್ಟು ಮೇಯ್ತಿದ್ದು. ಅವು ನೋಡಿದಾಗ ಹಂಗೆ ಅನ್ನಿಸ್ತು ನನಗೆ, ಯಾರೋ ಹೇಳಿದ್ದು ತುಂಬ ಸತ್ಯ ಅದು. ನೋಡು, ಭಗವಂತನ ಕೃಪೆ ಇದ್ದರೆ ಈ ವರ್ಷಕ್ಕೆ ಒಂದೇ ಮರಿ ಹಾಕೋರು ಸಾವಿರಾರು ಇದ್ದಾವೆ. ಭಗವಂತನ ಕೃಪೆ ಇಲ್ಲ ಅಂದರೆ ವರ್ಷಕ್ಕೆ 5-6 ಮರಿ ಹಾಕೋವೆಲ್ಲನ ಎಲ್ಲವೂ ನೋಡಿದ್ರೂ ನೋಡಬೇಕು ಅಂದ್ರೂ ಸಿಗಲ್ವಲ್ಲ ಅಂತ ಅನ್ನಿಸ್ತು. ಆಮೇಲೆ ಸರಿ ಆಯಿತು ಅಂತ ಅದನ್ನೇ ಯೋಚನೆ ಮಾಡ್ಕೊಂಡು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಹೊರಟ್ವಿ ಸ್ನೇಹಿತರೆ. ದಾರಿ ಉದ್ದಕ್ಕೂ ಜಿಂಕೆ ನೋಡಿ ಹೆಂಗೆ ಸಿಗ್ತಿದ್ದಾವೆ ಜಿಂಕೆಗಳು ಅಂದರೆ, ರೋಡ್ ಸೈಡಲ್ಲಿ ಎಲ್ಲೋ ಕುರಿನೋ ಮೇಕೆನೋ ಏನಾರೋ ಮೇಯಿಸ್ತಿದ್ದಾರೆ ಅನ್ನೋ ಥರ. ಅದು ಬೆಳಗ್ಗಿನ ಸೂರ್ಯ, ಅದು ಅವಾಗಿನ ಆ ಸೈಡೇ ನಮಗೆ ಇದು ಸಿಕ್ಕಿದ್ದು. ಅಷ್ಟು ಕ್ಲಿಯರಿಟಿ ಸಾಮಾನ್ಯ ಬಂದಿಲ್ಲ ಅಂತ ಅನಿಸುತ್ತೆ ಸ್ನೇಹಿತರೆ. ನೀವು ಒಬ್ಸರ್ವ್ ಮಾಡಿ ನೋಡ್ಬೋದು. ನೋಡ್ಕೊಂಡು ಹೋಗ್ತಾ ಈ ಲೊಕೇಶನ್ ನೋಡ್ತಾ ಇದ್ದರೆ ಸ್ನೇಹಿತರೆ, ನಮಗೆ ನಿಜ ಹೇಳಬೇಕು ಅಂದರೆ 1% ಬೇಜಾರಾಯಿತು. ಅಯ್ಯೋ, ಇಷ್ಟು ದೂರ ಬರಬೇಕಲ್ಲಪ್ಪ ಇದೊಂದು ಫಂಕ್ಷನ್ಗೆ ಅಂತ 1% ಬೇಜಾರಿತ್ತು. ಬಟ್ ಈ ಲೊಕೇಶನ್ ನೋಡಿದಾಗ ಹಂಗೆ ಅನ್ನಿಸ್ತು ನಮಗೆ, ಇಲ್ಲ ತುಂಬ ಹೊರ್ತಾಯಿತು ಇದು ಬಂದಿದ್ದು. ಆ ಫಂಕ್ಷನಲ್ಲಿ ಏನಾಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ಬಟ್ ಈ ಲೊಕೇಶನ್ ನೋಡಿದ್ಮೇಲಂತೂ ನಮಗೆ ನೋಡಿ ಸ್ನೇಹಿತರೆ, ಜಿಂಕೆಗಳು ಹೆಂಗೆ ಕಾಣ್ತಾವೆ ನೋಡಿ. ದಾರಿ ಉದ್ದಕ್ಕೂ ಹಿಂಗೆ ಇದ್ದು, ಎಷ್ಟಿದ್ದು ಅಂದರೆ ಲೆಕ್ಕನೇ. ನನಗೆ ನೋಡಿದ್ರೆ ಇಷ್ಟೊಂದು ಜಿಂಕೆಗಳು ಹಿಂಗೆ ರೋಡ್ ಸೈಡಲ್ಲಿ ಬಂದು ಮೇಯ್ತವೇನಪ್ಪ ಅಂತೇಳಿ. ಆಮೇಲೆ ಇನ್ನೊಂದು ಅನ್ಸೋದೇನು ಗೊತ್ತಾ, ರೋಡ್ ಸೈಡಲ್ಲಿ ಇಷ್ಟು ಜಿಂಕೆ ಮೇಯ್ತಿರ್ತವೆ, ಇನ್ನು ಫಾರೆಸ್ಟ್ ಒಳಗಡೆ ಎಷ್ಟಿರ್ಬೋದು ಲೆಕ್ಕ ಹಾಕ್ಬೇಕು ಸ್ನೇಹಿತರೆ. ಫಾರೆಸ್ಟ್ ಒಳಗೆ ಎಷ್ಟಿದ್ದಾವೆ ಏನು ಅಂತೇಳಿ ಅದನ್ನು ಯೋಚನೆ ಮಾಡಬೇಕು ನಾವು. ಇನ್ನು ಫಾರೆಸ್ಟ್ ಒಳಗಡೆ ಎಷ್ಟಿದ್ದಾವೆ ರೋಡ್ ಸೈಡಲ್ಲಿ. ಆಮೇಲೆ ಆ ಕ್ಷಣಕ್ಕೆ ನಮಗೆ ಬಟ್ ನಾವೇನು ನಿಂತು ಕಾಯ್ದು ನೋಡಿದ್ದಲ್ಲ.
ಆನ್ ದ ವೇ ಹೋಗಿದ್ದು. ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಗೆ ಇಷ್ಟೊಂದು ಸಿಕ್ಕೇವೆ ಅಂತಂದಾಗ ಇನ್ನು ಒಳಗಡೆ ಎಷ್ಟಿದ್ದಾವೆ ಅಂತ ನಾವು ಅದು ಯೋಚನೆ ಮಾಡಬೇಕು. ಇದು ನೋಡ್ಕೊಂಡು ಈ ಖುಷಿನೇ ತಡೆಯೋಕ್ಕಾಗಲಿಲ್ಲ, ನಮಗೆ ಅಷ್ಟು ಖುಷಿ ಇತ್ತು ಸ್ನೇಹಿತರೆ. ಮುಂದೆ ಬಂದು ನೋಡ್ತೀವಿ, ಆನೆಗಳು ದಂಡೇ ಇತ್ತು ಸ್ನೇಹಿತರೆ. ಅಲ್ಲಿ ಇತ್ತು ಆನೆಗಳು ದಂಡು ಅಂದರೆ ನಮಗೆ ನಂಬೋಕ್ಕಾಗಲಿಲ್ಲ. ಎಲ್ಲಾದರೂ ಒಂದೊಂದು ಆನೆಗಳು ಕಾಣೋದು ಸಹಜ, ಇದು ದಂಡೇನೆ. ಎಷ್ಟಿದಾವೆ ನೋಡಿ, ಹೆಂಗೆ ತೋರಿಸ್ತೀನಿ ನೋಡಿ. ಆನೆ ಮಹಾರಾಜರು ರೈಟ್ ಸೈಡಲ್ಲಿ ಹೆಂಗಿದ್ದಾರೆ ಅಂತ ಸ್ನೇಹಿತರೆ, ಹಂಗೇನೆ ನಿಂತಿದ್ದಾರಾ, ಕಾಣ್ತಿದ್ದ ನೋಡಿ. ರೈಟ್ ಸೈಡಲ್ಲಿ ಇಲ್ಲಿದ್ದಾರಾ, ಹೆಂಗೆ ಹೋಗ್ತಾವ್ರೆ. ಅರ್ಜುನ, ಭೀಮ, ಬಲರಾಮ ಎಲ್ಲ ಧರ್ಮಸ್ಥಳದ ಲಕ್ಷ್ಮೀ ಶಿವಾನಿ ಅಲ್ಲ, ಲಕ್ಷ್ಮಿ ಶಿವಾನಿ ಇವರೆಲ್ಲ ಮೈಸೂರು ಹಾಸನದವರು, ಧರ್ಮಸ್ಥಳದವರು ಎಲ್ಲ ನೋಡಿ ಹೆಂಗೆ ಹೋಗಿ ನಿಂತ್ಕೊಂಡ ನಮ್ಮ ಮರೆಗೆ. ಅದ್ಯಾವುದೋ ಕಾರ್ ನಿಂತಿದ್ದಕ್ಕೆ ಆ ಕಡೆ ಮರೆ ನಿಂತ್ಕೊಂಬಿಟ್ಟ ನೋಡಿ ಸ್ನೇಹಿತರೆ. ಈ ಕಡೆ ಎಷ್ಟಿದ್ದಾವೆ ಅಂತ ಹಾಗೆ ತುಂಬ ಅಂದರೆ ತುಂಬ ಇದ್ದಾವೆ ಸ್ನೇಹಿತರೆ. ಕಾಣ್ತಾವ ದೂರದಲ್ಲಿ ಎಷ್ಟಿದ್ದಾವೆ ಅಂತ. ವಾತಾವರಣ ನೋಡ್ತಾ ಇದ್ರೆ ಅಣ್ಣವ್ರದ್ದು ಮೂವಿ ಜ್ಞಾಪಕ ಬರುತ್ತೆ. ಗಂಧದ ಗುಡಿ ಸ್ನೇಹಿತರೆ. ಇದನ್ನು ನೋಡಿದ ತಕ್ಷಣ ನನಗೆ ಈ ಆನೆಗಳು ಇವೆಲ್ಲ ರಿಯಲ್ ಫ್ಯಾಕ್ಟಾಗಿ ನೋಡಿದ ತಕ್ಷಣ ಹಂಗೆ ಅನ್ನಿಸ್ತು ನೋಡಿ. ಅದು ಎಷ್ಟು ಚೆನ್ನಾಗಿ ಆಟ ಆಡ್ತೈತೆ ಮರಿ ಆನೆ ಅಂತಂದರೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಆಟ ಆಡ್ತೈತೆ. ನಮಗೆ ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಯಾಕೆಂದರೆ ಟ್ರಾಫಿಕ್ ಇತ್ತು ತುಂಬಾ, ರೋಡ್ ಜಾಮ್ ಆಗೋದು. ಹಂಗಾಗಿ ಬೆಳಗ್ಗೆನೇ ಬೇರೆ, ಹಂಗಾಗಿ ಜಾಸ್ತಿ ಹೊತ್ತು ನಿಂತ್ಕೊಂಡು ನಾವು ವೀಡಿಯೋ ಕವರ್ ತೊಗೊಳಕ್ಕಾಗಲಿಲ್ಲ. ಇದು ಮಾಡ್ಕೊಂಡು ಬಂದ್ವಿ. ಸ್ವಲ್ಪ ಭಯನೂ ಇರುತ್ತಲ್ಲ ಸ್ನೇಹಿತರೆ ನಮಗೂ. ಈಗ ಕಾಡು ಪ್ರಾಣಿಗಳಿಗೆ ನಾವು ಹಾನಿ ಮಾಡ್ತೀವಿ ಅನ್ನಂಗೆ ಆಗುತ್ತೆ. ಹಂಗಾಗಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳಿಲ್ಲ, ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡು ಬಂದ್ವಿ. ಬಟ್ ಒಂದೇನು ಅನಿಸ್ತು ಅಂದರೆ, ಪ್ರಕೃತಿ ಮುಂದೆ ಈ ನಾವು ಆರ್ಟಿಫಿಷಿಯಲ್ ಪಾರ್ಕಿಗೆಲ್ಲ ಹೋಗಿ ನೋಡ್ತೀವಲ್ಲ, ಸಾಕಷ್ಟು ಪ್ರಾಣಿಗಳನ್ನ ಸಾಕಿರೋನ ಮಾಡಿರೋನ, ಇದ್ರ ಮುಂದೆ ಏನೂ ಅಲ್ಲ. ಆಮೇಲೆ ಇಷ್ಟು ಎಲ್ತು, ಇಷ್ಟು ಕಳೆವು, ಇಷ್ಟು ಆರೋಗ್ಯನೂ ಇರೋ ನೋಡಿ ಸ್ನೇಹಿತರೆ. ಅಲ್ಲಿ ಅಷ್ಟು ನೋಡ್ಕೊಂಬಂದ್ವಾ, ಇಲ್ಲಿ ನೋಡಿ ಮತ್ತೆ ಎಷ್ಟಿದ್ದಾವೆ ಅಂತನ ಆನೆಗಳ ಹಬ್ಬ ಅವತ್ತು ನಮಗೆ ನೋಡೋಕ್ಕಾಗಲ್ಲ ನೋಡಿ ಸ್ನೇಹಿತರೆ. ಅಲ್ಲೊಂದಿದೆ, ಇಲ್ಲೊಂದಿದೆ. ದಂತ ಎಷ್ಟಿದೆ ನೋಡಿ. ಅಲ್ಲಿ 2 ಸಿಕ್ಕಿದ್ವು, ಅಲ್ಲಿ 4, 5, 6 ಸಿಕ್ಕಿದ್ವು ನೋಡಿ. ಮುಂದೆ ಒಂದಿದೆ, ಇನ್ನೊಂದು, ಒಟ್ಟು 3 ಇದ್ದಾವೆ ಇಲ್ಲಿ. ಎಷ್ಟು ಆನೆಗಳಿದ್ದಾವೆ ಅಂತನ. ಮರಗಳು ಅಷ್ಟೇ ತುಂಬ ಚೆನ್ನಾಗಿ ಹಾಳಾಗಿಲ್ಲ, ಚೆನ್ನಾಗಿ ರೋಡ್ ಸೈಡಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಫಾರೆಸ್ಟ್ ಅವರು ತುಂಬ. ಬಟ್ ಒಂದು ನಮ್ಗೆ ಏನು ಅನಿಸ್ತು ಅಂತಂದರೆ, ಇಷ್ಟೊಂದು ಫಾರೆಸ್ಟ್ ನಮ್ಮ ರಾಜ್ಯದಲ್ಲಿ ಐತಲ್ವಾ, ಅದೊಂದು ಖುಷಿ ವಿಷಯ ಸ್ನೇಹಿತರೆ. ತುಂಬ ಅಂದರೆ ತುಂಬ ಫಾರೆಸ್ಟ್ ಐತೆ, ಅದು ಸಖತ್ತು ಹೆಮ್ಮೆ ಪಡ್ಬೇಕು ನಾವು. ಇಷ್ಟೊಂದು ಫಾರೆಸ್ಟ್ ಉಳಿಸ್ಕೊಂಡವ್ರೆ ಅಂದಾಗ ಅದು ಒಂದು ಗ್ರೇಟ್ ವಿಷಯ ನೋಡಿ ಸ್ನೇಹಿತರೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಾ, ಅಲ್ಲಿ ನೋಡಿ, ಅಲ್ಲೂ ಇದೆ ಆನೆ ನೋಡಿ, ಅಲ್ಲಿದೆ. ಮತ್ತು ಈ ಕಡೆಯೂ ಸಹ ನಿಂತಿದ್ದೇವೆ ನೋಡಿ, ಅಲ್ಲಿ ಈ ಕಡೆ ಮತ್ತೆ ಇಲ್ಲಿ ಮುಂದೆಗಡೆ ಇದಾವೆ ನೋಡಿ. ಎಷ್ಟು ತುಂಬ ಅಂದರೆ ತುಂಬ ಆನೆಗಳು ಸಿಕ್ಕಿದ್ವು ಅವತ್ತು ನಮಗಂತೂ. ನಮ್ಗೆ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು, ತುಂಬ ಬೇಗ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು ನಾವು ಏನು ಯೋಚನೆ ಮಾಡಬೇಕಪ್ಪ ಅಂತಂದರೆ, ಈಗ ಈ ಟೈಮಲ್ಲಿ ವಾತಾವರಣ ಈ ಥರ ಇದೆ. ಬೇಸಿಗೆ ಏನಾದರೂ ಜಾಸ್ತಿ ಬೇಸಿಗೆ ಬರುತ್ತಲ್ವಾ, ಆವಾಗ ಪೂರ್ತಿ ಎಲ್ಲ ಕಾಡೆಲ್ಲ ಎಲೆ ಎಲ್ಲ ಉದುರೋಗುತ್ತೆ. ಪಾಪ ಆನೆಗಳಿಗೆ, ಜಿಂಕೆಗಳಿಗೆ ಏನೂ ಮೇವಿರಲ್ಲ. ನಾವು ಮನುಷ್ಯರು ಹಂಗಲ್ಲ, ಏನಾದರೂ ಕೂಡಿಟ್ಕೊಂಡಾದರೂ ನಾವು ಬರಗಾಲ ಬರುತ್ತೆ ಅನ್ನೋದು ಗೊತ್ತಿದ್ದೂ ನಾವು ಈಗ ಏನಾದರೂ ಮನೇಲಿ ಸ್ಟೋರೇಜ್ ಮಾಡ್ಕೊಂಡೇ ಇರ್ತೀವಿ. ಬಟ್ ಕಾಡು ಪ್ರಾಣಿಗಳಿಗೆ ಮಾತು ಬರಲ್ಲ, ಅವು ಕುಡಿಯೋಕ್ಕೆ ಸಹ ನೀರಿರಲ್ಲ, ಅಂಥ ಪರಿಸ್ಥಿತಿ ಬಂದಿರುತ್ತೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಮನುಷ್ಯನ ಜೀವನ ಗ್ರೇಟು, ತುಂಬಾ ಗ್ರೇಟು. ಕೆಲವರು ಅದನ್ನೆಲ್ಲ ಸ್ನೇಹಿತರೆ ಮನುಷ್ಯನ ಜೀವನನ ದುರುಪಯೋಗ ಮಾಡ್ಕೊತಾರೆ, ಹಾಳು ಮಾಡ್ಕೊತಾರೆ. ಕೆಲವರು ಸೂಸೈಡ್ ಮಾಡ್ಕೊತಾರೆ, ಕೆಲವರು ತೀರಾ ಅಸಭ್ಯ ವರ್ತನೆಯಿಂದ ನಡ್ಕೊಂಡು ಸಾವಿಗೀಡಾಗ್ತಾರೆ, ಕೆಲವರು ಓವರ್ ಡ್ರೈವ್ ಮಾಡಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ. ಇವೆಲ್ಲ ಹಾಳು ಮಾಡ್ಕೊತಾರೆ ಜೀವನನ. ನಾನು ಹೇಳೋದು, ಭಗವಂತ ನಮಗೆ ಅಂತ ಮನುಷ್ಯನ ಜೀವನಕ್ಕೆ ಅಂತೇಳಿ ತುಂಬ ಕೊಟ್ಟವನೇ, ಅದನ್ನು ಸದುಪಯೋಗ ಪಡಿಸ್ಕೊಬೇಕು. ಅದನ್ನು ದುರುಪಯೋಗ ಮಾಡ್ಕೊತಾರೆ ಕೆಲವು ಜನಗಳು, 3 ಜನಗಳು ಅಂತ ಹೇಳ್ತೀನಿ ನಾನು ಅವರಿಗೆ. ಅವರೆಲ್ಲ ಬುದ್ಧಿವಂತರಲ್ಲ, 3 ಜನಗಳು ಅಂತ ಫಸ್ಟೆಲ್ಲ ಹೇಳ್ತಿದ್ರು ಆಗಿನ ಕಾಲದಲ್ಲಿ 3 ಜನ ಅಂತ ಹೇಳ್ಬಿಟ್ಟು. ಈಗ ಆ ಥರ ಇವ್ರನ್ನೆಲ್ಲ ಕೆಲವ್ರನ್ನ 3 ಜನ ಅಂತ ಹೇಳ್ಬೋದು.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇಷ್ಟೊತ್ತವರೆಗೂ ವೀಡಿಯೋ ನೋಡಿದ್ದಕ್ಕೆ. ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತಾ ವಿಡಿಯೋನ ಎಂಡ್ ಮಾಡೋ ಅಂಥ ಟೈಮ್ ಹತ್ರ ಬಂತು. ವೀಡಿಯೋಸ್ ಇಷ್ಟ ಆಗಿದರೆ ಮರಿದಲ್ಲೇ ಒಂದು ಲೈಕ್ ಕೊಡಿ. ಮತ್ತು ವೀಡಿಯೋಸ್ ಹೇಗಿತ್ತು, ನಮ್ಮ ಮಾತು ಕೇಳಿ ನಿಮಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು ಮರಿದಲ್ಲೇ ಕಮೆಂಟ್ ಹಾಕಿ. ಖಂಡಿತ ವೀಡಿಯೋಸ್ ಇಷ್ಟ ಆಗಿರುತ್ತೆ ನೋಡಿ. ಮುದ್ದು ಮುದ್ದು ಜಿಂಕೆ ಯಾರಾದರೂ ಬಂಡೀಪುರ ಫಾರೆಸ್ಟ್ ಏನಾರ ಫಾರೆಸ್ಟ್ಗೆ ಹೋಗ್ಬೇಕು ಅಂದ್ರೆ ಮಾರ್ನಿಂಗ್ ಹೋಗಿ ಸ್ನೇಹಿತರೆ, ದಯವಿಟ್ಟು ಮಾರ್ನಿಂಗ್ ಹೋದರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಲೊಕೇಶನ್ ಇರುತ್ತೆ. ಮಾರ್ನಿಂಗ್ ಹೋಗಿ, ಮಾರ್ನಿಂಗ್ ಬೆಳಗ್ಗೆನೇ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಸಫಾರಿ ಟೈಮಿಂಗ್ಸ್ ಎಲ್ಲ ಇರುತ್ತೆ. ಇನ್ನೊಂದು ಸರಿ ಯಾವಾಗಾದರೂ ಹೋದಾಗ ನನಗೆ ಮದುವೆ ಅರ್ಜೆಂಟಲ್ಲಿ ವೀಡಿಯೋ ತಗೊಳಕ್ಕಾಗಲಿಲ್ಲ. ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೋಸ್ಕರ. ಖಂಡಿತ ನಿಮಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ. ನೆಕ್ಸ್ಟ್ ಟೈಮ್ ಹೋದಾಗ ಸಫಾರಿದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಾನು ನನ್ನ ಚಾನಲಲ್ಲಿ ಹಾಕ್ತೀನಿ. ನೋಡಿ ಇಲ್ಲೊಂದು ಆನೆ ನಿಂತಿದೆ. ಎಷ್ಟು ಚೆನ್ನಾಗಿ ನಿಂತಿದೆ ನೋಡಿ. ಇದು ಅದು ಸಾಕಾನೆ. ಹೌದಾ? ಇದು ಸಾಕಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.